ಬಿಗಿದ್ರು. ಮಾತಿ ಮಹಾದೇವಿ ತಾಯಿಯವರು ಅದಕ್ಕೆ ಜ್ಯೋತಿ ಹಚ್ಚಿದ್ರು. ಜ್ಯೋತಿ ಹಚ್ಚಿ ಬೆಳಗಿ 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 ಪ್ರಣತೆ ಒಡೆದಿತ್ತು, ತೈಲ ಚೆಲ್ಲಿತು, ಬತ್ತಿ ನೊಂದಿತ್ತು, ಕೂಡಲ ಸಂಗಮ ಶರಣರ ಮನ ನೊಂದಿತ್ತಯ್ಯ ಅಂತ ಒಂದು ಲಾಸ್ಟ್ ಟಾಪಿಕ್ ಅದ ಕಲ್ಯಾಣ ಕ್ರಾಂತಿ ಆದಮೇಲೆ. ಇವತ್ತೂ ಕಲ್ಯಾಣ ಕ್ರಾಂತಿ ಆಗಿದೆ ಅಂತ ತಿಳ್ಕೊರಿ. ಇವತ್ತು ನಮ್ಮ ಸೋಮಶೆಟ್ಟಿ ಮಾಮವ್ರಲ್ಲ, ಇವತ್ತು ಪ್ರಭು ಹಳಕಟ್ಟಿ ಅವರು ಹೆಂಗೆ ಜೀವನದೊಳಗೆ ಬಂದಂಥ ದುಡ್ಡು ಸಂಗ್ರಹಣೆ ಮಾಡಿ ಅವರು ವಚನ ಸಾಹಿತ್ಯ ಪ್ರೆಸ್ಸು ಮೀಟಿಂಗು ಅದೆಲ್ಲ ತಂದು ಸಂಗ್ರಹಣೆ ಮಾಡಿ ವಚನ ಸಾಹಿತ್ಯ ಬೆಳಕಿಗೆ ತಂದರು. ತನ್ಮೇಲೆ ಲಿಂಗಾನಂದ ಅಪ್ಪಾಜಿ ಮತ್ತು ಮಾತಾಜಿ ಅವರು ಹೆಂಗೆ ಅದಕ್ಕೆ ಟೈಮ್ ಕೊಟ್ಟು ಅದಕ್ಕೆ ಬೆಳಗಿಸೋರಲ್ಲ, ಅದು ಜ್ಯೋತಿ ನೊಂದಿತು ಮನ ನೊಂದಿತು ಅಂತ. ಇವತ್ತು ನಮ್ಮ ಸೋಮಶೆಟ್ಟಿ ಮಾಮವರು ವಚನ ಸಾಹಿತ್ಯ ಓದ್ಕೊಂಡು ಶರಣರು ನಡೆದಾಡಿದಂಥ ಸ್ಥಳಕ್ಕೆ ಹೋಗಿ ಅದ್ರದ್ದೆಲ್ಲ ತಿಳ್ಕೊಂಡು ಸ್ವತಃ ಅವರು ಒಂದು ಹೊಲ ತೊಗೊಂಡಿಲ್ಲ, ಒಂದು ಮನೆ ಕಟ್ಟಿಲ್ಲ, ಅವ್ರು ಜೈಜಸ್ ಮಾಡಿಲ್ಲ. ಅದು ಉಳಿದಂಥ ಶರಣರದು 770 ಅಮರಗಣಗಳ ಶರಣರು. ನಮಗೆ ಗೊತ್ತಿತ್ತು ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಬಾಕಿದು ಉಳಿದೆಲ್ಲ ಡೋಹಾರ ಕಕ್ಕಯ್ಯ, ಮಾದಾರ ಚೆನ್ನೈ ಎಲ್ಲ ಗೊತ್ತಿತ್ತು. ಆದರೂ 770 ಅಮರಗಣಗಳು ಹುಡುಕೋದು ಅಂದ್ರೆ ಪ್ರತಿಯೊಂದು ಊರುಗಳಿಗೆ ಹೋಗೋದು, ಸ್ವತಃ ಪಗರ್ ಬಂದಂಥ ಹಣದೊಳಗೆ ಪ್ರಭು ಹಳಕಟ್ಟಿ ಅಪ್ಪ ಅವ್ರು ಹೆಂಗೆ ಹೋಗ್ಯಾರಲ್ಲ ಹಂಗೆ ಹೋಗಿ ಸ್ವತಃ ಅವ್ರು ಏನೂ ಎಡಿಟ್ ಮಾಡಿಲ್ಲ, ಕಂಪ್ಯೂಟರ್ ಎಡಿಟ್ ಮಾಡ್ತಾರೆ ಎಲ್ಲ ಫೋಟೋಗಳು ಮಾಡ್ತಾರೆ. ಸ್ವತಃ ಒಂದು ಇತಿಹಾಸ ಸ್ಥಳಕ್ಕೆ ಹೋಗಿ ನಮಗೆ ಎಷ್ಟೋ ಮಂದಿ ಶರಣರ ಹೆಸರು ಗೊತ್ತಿಲ್ಲ.